ಸಾಕ್ಷಾತ್ ವೈಕುಂಠ ಏಕಾದಶಿ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ. ಇದೇ ಸಾಕ್ಷಾತ್ ವಿಷ್ಣು ಭಗವಂತ ಸ್ವರ್ಗದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುವ ಪವಿತ್ರವಾದ ದಿನ ಇದು. ಈ ದಿನದಂದು ಮನೆಗೆ ಈ ವಸ್ತುಗಳಲ್ಲಿ ಒಂದನ್ನಾದರೂ ಖರೀದಿ ಮಾಡಿಕೊಂಡರೆ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನದ ವಿಶೇಷತೆ ಏನು? ವರ್ಷಪೂರ್ತಿ ಮನೆಗೆ ಧನಾಗಮನ ಆಗಲು ಹೇಗೆ ಈ ದಿನ ದೇವರನ್ನು ಪೂಜಿಸಬೇಕೆಂದು ಇವತ್ತಿನ ಈ ಒಂದು ದೃಶ್ಯದಲ್ಲಿ ತಿಳಿಯೋಣ. ವೈಕುಂಠ ಏಕಾದಶಿಯು ಎಲ್ಲ ಏಕಾದಶಿಗಿಂತ ಅತ್ಯಂತ ಶ್ರೇಷ್ಠ ಏಕಾದಶಿ ಎಂದು ಹೇಳಲಾಗುತ್ತದೆ. ಈ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ವ್ರತ ಪಾಲಿಸಿದರೆ ವರ್ಷದ ಎಲ್ಲ ಏಕಾದಶಿ ಆಚರಿಸುವ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಸ್ವರ್ಗದ ಬಾಗಿಲು ತೆರೆಯುವ ದಿನದಂದು ಕೂಡ ವೈಕುಂಠ ಏಕಾದಶಿಯನ್ನು ಕರೆಯಲಾಗುತ್ತದೆ. ವಿಷ್ಣು ದೇವರು ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ಈ ದಿನ ದರ್ಶನ ನೀಡುತ್ತಾನೆ. ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ. ಈ ಏಕಾದಶಿಯು ಜನವರಿ 9 ಮಧ್ಯಾಹ್ನ 12:22 ಆರಂಭವಾಗಿ ಜನವರಿ 10 ಬೆಳಗ್ಗೆ 10:19 ಮುಗಿಯುತ್ತದೆ. ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಜನವರಿ 10ನೇ ತಾರೀಕಿನಂದೇ ವೈಕುಂಠ ಏಕಾದಶಿಯನ್ನು ಆಚರಿಸಬೇಕು. ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ವಿಷ್ಣು ದೇವರ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ವಿಷ್ಣು ದೇವರು, ಭೂದೇವಿ, ಮಹಾಲಕ್ಷ್ಮೀ ದೇವಿ ಜೊತೆ ಇರುವ ಫೋಟೋ ಇದ್ದರೆ ತಪ್ಪದೇ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ, ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಪೂಜೆ ಮಾಡಬಹುದು. ವೈಕುಂಠ ಏಕಾದಶಿ ದಿನ ಜೋರಾಗಿ ಕಿರಿಚದೆ ಆದಷ್ಟು ಮೌನವಾಗಿದ್ದು ಉಪವಾಸ ಸಮೇತ ಏಕಾದಶಿ ಆಚರಿಸಿ ವಿಷ್ಣು ಕೃಪೆಗೆ ಪಾತ್ರರಾಗಿ. ವೈಕುಂಠ ಏಕಾದಶಿ ದಿನದಂದು ಮನೆಗೆ ಲಕ್ಷ್ಮೀ ಸ್ವರೂಪವಾಗಿ 5 ಹಳದಿ ಬಣ್ಣದ ಕವಡೆಗಳನ್ನು ತನ್ನಿ. ಮನೆಗೆ ತಂದ ಕವಡೆಗಳನ್ನು ಮೊದಲು ಹಾಲಿನಿಂದ ತೊಳೆದು ದೇವರ ಮುಂದಿಟ್ಟು ಪೂಜಿಸಿ, ನಂತರ ಒಂದು ಹಳದಿ ಬಟ್ಟೆಗೆ ಕಟ್ಟಿ ಬೀರಿನಲ್ಲಿ ಎತ್ತಿಡಿ. ಕವಡೆಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಲಕ್ಷ್ಮೀ ದೇವಿಗೆ ಪ್ರಿಯವಾಗುವ ವಸ್ತುಗಳನ್ನು ಈ ದಿನ ಮನೆಗೆ ತರುವುದರಿಂದ ವಿಷ್ಣು ದೇವರ ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತದೆ. ಮನೆಗೆ ಕವಡೆ ತಂದು ಈ ರೀತಿ ಪೂಜೆ ಮಾಡಿ ಹಣದ ಜಾಗದಲ್ಲಿ ಇಡುವುದರಿಂದ ಹಣದ ಹರಿವು ಮನೆಗೆ ಚೆನ್ನಾಗಿ ಆಗುತ್ತದೆ. ಈ ದಿನ ವಿಷ್ಣು ದೇವರ ಗುಡಿಗೆ ದರ್ಶನಕ್ಕೆ ಹೋದಾಗ ದುಡ್ಡಿನ ಜೊತೆಗೆ 12 ಏಲಕ್ಕಿ ಕಾಯನ್ನು ಹಾಕಿ ಬನ್ನಿ. ಇದರಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ. ಹಣದ ಸಂಕಷ್ಟಗಳೆಲ್ಲ ದೂರವಾಗಿ ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ. ಈ ದಿನ ಅವಶ್ಯಕತೆ ಇದ್ದವರಿಗೆ ವಸ್ತ್ರದಾನ ಮಾಡಿ, ಹಣ್ಣುಗಳನ್ನು ದಾನವಾಗಿ ನೀಡಿ. ಇದರಿಂದ ಪುಣ್ಯ ಫಲ ಲಭಿಸುತ್ತದೆ. ವೈಕುಂಠ ಏಕಾದಶಿ ದಿನ ಮನೆಗೆ ವಿಷ್ಣು ದೇವರಿಗೆ ಪ್ರಿಯವಾದ ಪಚ್ಚೆ ಕರ್ಪೂರವನ್ನು ಪ್ರತಿಯೊಬ್ಬರೂ ತರಬೇಕು. ತಂದ ಪಚ್ಚೆ ಕರ್ಪೂರದಿಂದ ವಿಷ್ಣು ದೇವರಿಗೆ ಆರತಿ ಬೆಳಗಬೇಕು. 1 ಲೋಟ ನೀರಿಗೆ ಪಚ್ಚೆ ಕರ್ಪೂರ ಬೆರೆಸಿ ಮನೆಯ ಎಲ್ಲ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು. ಇದರಿಂದ ಎಲ್ಲ ನಕಾರಾತ್ಮಕ ಶಕ್ತಿ ಮನೆಯಿಂದ ತೊಲಗಿ ಹೋಗುತ್ತದೆ. ಈ ದಿನದಂದು ಧನಿಯ ಕಾರಣಗಳನ್ನು ಅಂದರೆ ಹವ್ಯಜವನ್ನು ಮನೆಗೆ ತಂದರೆ ಲಕ್ಷ್ಮೀ ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ. ಧನಿಯ ಕಾಳುಗಳನ್ನು ಅಂದರೆ ಹವಿಜ ಮನೆಗೆ ತಂದು ಆ ಕಾಳನ್ನು ನಿತ್ಯ ಅಡುಗೆಯಲ್ಲಿ ಬಳಸುತ್ತಾ ಬನ್ನಿ. ಈ ದಿನ ಸ್ತ್ರೀಯರು ಆದಷ್ಟು ಕೆಂಪು, ಹಸಿರು, ಹಳದಿ ಬಣ್ಣದ ಗಾಜಿನ ಬಳೆಗಳನ್ನು ಧರಿಸಿ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಈ ದಿನ ಮರೆಯದೆ ವಿಷ್ಣು ದೇವರ ಮುಂದೆ ತುಳಸಿ ದಳವನ್ನು ಒಂದೊಂದೇ ಇಡುತ್ತಾ ಓಂ ನಮೋ ಭಗವತೆ ವಾಸುದೇವ ಎಂದು ಹೇಳಿಕೊಳ್ಳಿ, ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ದಿನ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡುವುದರ ಜೊತೆಗೆ ತುಳಸಿ ಗಿಡದ ಮುಂದೆ ದೀಪಗಳನ್ನು ಬೆಳಗಿಸಿ ತುಳಸಿ ಮಾತೆಗೂ ಬೇಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಬೇಕು. ಈ ದಿನ ಕೆಲವರು ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡುತ್ತಾರೆ. ವ್ರತಗಳನ್ನು ಆಚರಿಸುವುದರಿಂದ ಮನಸ್ಸು, ದೇಹ ಎರಡೂ ಶುದ್ಧವಾಗುತ್ತದೆ. ಭಕ್ತರಿಗಾಗಿ ಸ್ವತಃ ವಿಷ್ಣು ದೇವರ ದರ್ಶನ ನೀಡಲು ಬರುವಾಗ ವೈಕುಂಠ ಏಕಾದಶಿ ದಿನವನ್ನು ತಪ್ಪದೇ ಉಪವಾಸ ಮಾಡಿ. ಅನಾರೋಗ್ಯ ಇದ್ದವರು ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಸಮಯ ಗೋಧಿಯಿಂದ ಮಾಡಿದ ಆಹಾರ ಹಾಗೂ ಹಣ್ಣು ಹಾಲನ್ನು ಸೇವಿಸಿ ಉಪವಾಸ ಮಾಡಬಹುದು. ಈ ದಿನ ನಿಮ್ಮ ಮನೆ ಬಳಿ ಇರುವ ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರುವಾಗ ವೈಕುಂಠ ಏಕಾದಶಿ ದಿನದಂದು ತಪ್ಪದೆ ಉಪವಾಸ ಮಾಡಿ. ಅನಾರೋಗ್ಯ ಇದ್ದವರು ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಸಮಯ ಗೋಧಿಯಿಂದ ಮಾಡಿದ ಆಹಾರ ಮಾಡಿ ಮನೆಗೆ ಬನ್ನಿ. ವೈಕುಂಠ ಏಕಾದಶಿ ಬಗೆಗಿನ ಈ ಮಾಹಿತಿ ಇಷ್ಟವಾದರೆ ಮಾಡಿ ಮನೆಗೆ ಬನ್ನಿ. ವೈಕುಂಠ ಏಕಾದಶಿ ಬಗೆಗಿನ ಮಾಹಿತಿ ಇಷ್ಟವಾದರೆ ನಮಗೆ ಒಂದು ಲೈಕನ್ನು ಕೊಡಿ.